ಮೊನ್ನೆಯಷ್ಟೇ ಅದ್ದೂರಿಯಾಗಿ ಪ್ರೀತಿಸಿದ ಹುಡುಗನ ಜೊತೆಗೆ ದಾಂಪತ್ಯ ಜೀವನಕ್ಕೆ ಚೈತ್ರಾ ಕುಂದಾಪುರ ಕಾಲಿಟ್ಟಿದ್ರು. ಆದರೆ ಇದೀಗ ಸ್ವತಃ ತಂದೆಯೇ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಚೈತ್ರಾ ಕುಂದಾಪುರ ವಿರುದ್ಧವೇ ತಿರುಗಿ ಬಿದ್ದ ತಂದೆ. ದರೋಡೆ, ದೇಶಕ್ಕೆ ದ್ರೋಹ, ವಂಚನೆ ಅವರ ಕಸುಬು. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಚೈತ್ರಾ ಕುಂದಾಪುರ ಇತ್ತೀಚೆಗಷ್ಟೇ ಬಹಳ ಸಂಭ್ರಮದಿಂದ ಮದುವೆ ಆಗಿದ್ರು. 12 ವರ್ಷದಿಂದ ಪ್ರೀತಿಸಿದ ಗೆಳೆಯನನ್ನ ಕೈ ಹಿಡಿದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮದುವೆಯಾದ 6 ದಿನಕ್ಕೆ ಚೈತ್ರಾ ಕುಂದಾಪುರ ಬಾಳಲ್ಲಿ ಹೊಸದೊಂದು ವಿವಾದ ಭುಗಿಲೆದ್ದಿದೆ. ಚೈತ್ರಾ ಮದುವೆಗೆ ಸ್ವಂತ ತಂದೆಯಿಂದಲೇ ಭಾರಿ ವಿರೋಧ ವ್ಯಕ್ತವಾಗಿದೆ. ಬಾಲಕೃಷ್ಣ ನಾಯ್ಕ ತನ್ನ ಮಗಳು ಅಳಿಯನ ಮೇಲೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಮದುವೆ ಯಾಕೆ ಕರೀತಾರೆ? ಅವ್ರಿಗೆ ಮಾನ ಮರ್ಯಾದಿಲ್ಲಲ್ಲ, ನಾನು ಮರ್ಯಾದಿಸ್ತಲ್ಲ. ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗೋದಿಲ್ಲಲ್ಲ. ಇವ್ರು ಗೌರವಕ್ಕೆ ಇವರು ಮಾಡುವ ಕಳ್ಳ ಕೆಲಸ ಹೊರಗೆ ಬರ್ತಿರ್ತಲ್ಲ. ನಾನು ಸತ್ಯನಾಯಕಿ, ನನ್ನ ಒಪ್ಪಿಗೆ ಇಲ್ಲ. ಯಾಕಂದ್ರೆ ಅವನು ಕಳ್ಳ, ಅವಳು ಕಳ್ಳು. ಇವರು ಕಳ್ಳರ ಮದುವೆ ಆಗಿದೆ. ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಯಲ್ಲಿ ಇರ್ತಾರೆ. ಇವರು ಯಾರು ತಲೆ ಹೊಡೆಯೋದು? ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು. ಮದುವೆ ಆಯಿತು, ರಾಯರು ಹೋಗಲಿಲ್ಲ. ಏನು ಮದುವೆ ಇಂಥದ್ದು ಕಳ್ಳರು ಮದುವೆ ಆಗೋದು, ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ. ಯಾಕಂದರೆ ಅವನು 12 ವರ್ಷದಿಂದ ಅವರಿಬ್ಬರು ಅವನು ನಮ್ಮ ಮನೇಲೇ ಇದ್ದವ. 12 ವರ್ಷದಿಂದ ನಮ್ಮ ಮನೇಲೇ ಇದ್ದವ, ಕಳ್ಳವ. ಅವಳು ಕಳ್ಳರು, ಇಬ್ಬರಿಗೂ ಕಳ್ಳರು ಮದುವೆ ಆದ್ರು. ತಂದೆ ಬಾಲಕೃಷ್ಣ ನಾಯ್ಕ ಆರೋಪಕ್ಕೆ ಚೈತ್ರಾ ತಿರುಗೇಟು. ತಂದೆ ಆರೋಪದ ಬೆನ್ನಲ್ಲೇ ಚೈತ್ರಾ ಕುಂದಾಪುರ ಸಾಮಾಜಿಕ ಜಾಲತಾಣಗಳಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಕುಡುಕ ತಂದೆಯ ಚಿತ್ರ ಹಿಂಸೆ ಅನುಭವಿಸಿದ್ದವರಿಗಷ್ಟೇ ಗೊತ್ತು. ಎಂತಹ ಮಕ್ಕಳಿಗೂ ಕುಡುಕ ತಂದೆ ಸಿಗಬಾರದು. 2 ಕ್ವಾರ್ಟರ್ ನಾನು ಕೊಟ್ಟರೆ ನನ್ನ ಮಕ್ಕಳು ದೇವರು ಅನ್ನುವವರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗ್ತಾರೆ ಅಂತ ಬರೆದುಕೊಂಡಿದ್ದಾರೆ. ಚೈತ್ರಾ ಕುಂದಾಪುರ ತಂದೆಯ ಒಂದೊಂದು ಮಾತಿಗೂ ಅವರ ತಾಯಿ ರೋಹಿಣಿ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಪತಿ ಜವಾಬ್ದಾರಿ ಇಲ್ಲದ ವ್ಯಕ್ತಿ, ಮನೆಯ ಯಾವ ಕಷ್ಟಕ್ಕೂ ಸ್ಪಂದಿಸಿದವರಲ್ಲ ಎಂದು ಆರೋಪಿಸಿದ್ದಾರೆ. ಏನೇನೆಲ್ಲ ಟಿ ವಿಯಲ್ಲೆಲ್ಲ ಹೇಳ್ತಿದ್ರು, ಅದು ಎಂತಕ್ಕೆ ಹಂಗೆ ಹೇಳಿದ್ರೆ ಏನಂತ ನಂಗೆ ಗೊತ್ತಿಲ್ಲ. ಆದರೆ ಅವಳು ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಂಗೆ ಹೇಳಿದ್ರು. ಅವಳು ಮಗಳು ಹಿಂದ್ಗಡೆನೇ ಇದ್ದಾಳೆ, ಅದಕ್ಕೆ ಅವಳು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ. ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂಚೂರು ಏನೂ ತಗೊಂಡಿಲ್ಲ, ಇದುವರೆ ತನಕ ತಗೊಂಡಿದ್ದಿಲ್ಲ. ಎಲ್ಲೋ ಕೆಲಸ ಮಾಡ್ತೇನೆ ಅಂತ ಹೋಗೋದು, ಏನೋ ದುಡ್ದಿದ್ರು ತಗೊಂಡೋಗಿ ಅವಳು ಮಗಳು ಮನೆಗೆ ಕೊಡೋದವ್ರು. ಆಸ್ತಿಗೋಸ್ಕರ ಮಗಳು ಈ ಥರ ಎಲ್ಲ ಅಪ್ಪನ ತೆಗೆದು ಅಪ್ಪನಿಗೆ ಈ ರೀತಿಯೆಲ್ಲ ಹೇಳ್ಕೊಟ್ಕೊಂಡು ಕೊಟ್ಟಳು. ಮತ್ತು ನಮ್ಮ ಮನೆ ಮಕ್ಳಿಗೆ ಓದಿಸೋದಾಗಲಿ, ಓದಿಸೋದು ಬೇಡ, ನೀನು ಯಾಕೆ ಓದಿಸ್ಬೇಕು, ಕೆಲ್ಸಕ್ಕೆ ಹಾಕ, ಸಾಕಲ್ಲ, ಒಂದು 7ನೇ ಕ್ಲಾಸ್ ಕಲ್ತ್ಕೊಂಡು ಕೆಲ್ಸಕ್ಕೆ ಹೋಗಲಿ ಅಂತ ಅವ್ರು ಹೇಳ್ತಿದ್ರು. 3 ಹೆಣ್ಮಕ್ಳು ಯಾರಿಗೂ ಅವ್ರಿಗೆ ಓದಿಸಿದವರಲ್ಲ, ಕಲಿಸಿದವರಲ್ಲ, ಏನು ಜವಾಬ್ದಾರಿಗೆ ತಗೊಂಡವರಲ್ಲ. ಬಂದು ನಮ್ಮ ಮನೇಲಿ 12 ವರ್ಷದಿಂದ ಇದ್ದಾನೆ, 12 ವರ್ಷದಿಂದ ಇಲ್ಲೇ ಬಂದ್ಕೊಂಡಿದ್ದ, ಹಾಗೆ ಹೀಗೆ ಅಂತ ಹೇಳ್ತಿಲ್ಲ. ಇಲ್ಲಿದ್ದಾರೆ ಅಂತ ಇಲ್ಲ, ಕೆಲವರಿಗೂ ಇಲ್ಲಿದ್ದವ್ರಿಗೆ ಗೊತ್ತುಂಟವ. ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ, ಬಂದು ಹೋಗ್ತಿದ್ದ, ನಿಲ್ತಿರ್ಲಿಲ್ಲ. ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡೋಕ್ಕೆ ಬರೋದಿಲ್ಲ. ಮೀಡಿಯಾದವ್ರ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ, ಯಾರು ಮಾತಾಡ್ಬೇಕೇನಂತ. ಇವಳು ದೊಡ್ಡ ಮಗಳು ಹೇಳ್ಕೊಟ್ಟು, ಅಥವಾ ಬೇರೆ ಯಾರು ನಾವು ಇವಳಿಗೆ ಆಗದಿದ್ದವರು ಏನೋ ಹೇಳ್ಕೊಟ್ಟು, ಆದ್ದರಿಂದ ಇವ್ರು ಮಾತಾಡಿದಷ್ಟು ಬಿಟ್ಟರೆ ಮತ್ತೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ. ಚೈತ್ರಾ ಕುಂದಾಪುರ ಕುಟುಂಬದಲ್ಲಿ ಸದ್ಯ ಕಲಹದ ಬಿರುಗಾಳಿ ಬೀಸಿದ್ದು, ತಂದೆ ಬಾಲಕೃಷ್ಣ ನಾಯ್ಕ ಆರೋಪಕ್ಕೆ ಚೈತ್ರಾ ಮತ್ತು ತಾಯಿ ರೋಹಿಣಿ ತಿರುಗೇಟು ನೀಡಿದ್ದು, ಸದ್ಯ ಈ ಆರೋಪ ಪ್ರತ್ಯಾರೋಪ ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಹರೀಶ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮೊನ್ನೆಯಷ್ಟೇ ಅದ್ದೂರಿಯಾಗಿ ಪ್ರೀತಿಸಿದ ಹುಡುಗನ ಜೊತೆಗೆ ದಾಂಪತ್ಯ ಜೀವನಕ್ಕೆ ಚೈತ್ರಾ ಕುಂದಾಪುರ ಕಾಲಿಟ್ಟಿದ್ರು. ಆದರೆ ಇದೀಗ ಸ್ವತಃ ತಂದೆಯೇ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಚೈತ್ರಾ ಕುಂದಾಪುರ ವಿರುದ್ಧವೇ ತಿರುಗಿ ಬಿದ್ದ ತಂದೆ. ದರೋಡೆ, ದೇಶಕ್ಕೆ ದ್ರೋಹ, ವಂಚನೆ ಅವರ ಕಸುಬು. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಚೈತ್ರಾ ಕುಂದಾಪುರ ಇತ್ತೀಚೆಗಷ್ಟೇ ಬಹಳ ಸಂಭ್ರಮದಿಂದ ಮದುವೆ ಆಗಿದ್ರು. 12 ವರ್ಷದಿಂದ ಪ್ರೀತಿಸಿದ ಗೆಳೆಯನನ್ನ ಕೈ ಹಿಡಿದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮದುವೆಯಾದ 6 ದಿನಕ್ಕೆ ಚೈತ್ರಾ ಕುಂದಾಪುರ ಬಾಳಲ್ಲಿ ಹೊಸದೊಂದು ವಿವಾದ ಭುಗಿಲೆದ್ದಿದೆ. ಚೈತ್ರಾ ಮದುವೆಗೆ ಸ್ವಂತ ತಂದೆಯಿಂದಲೇ ಭಾರಿ ವಿರೋಧ ವ್ಯಕ್ತವಾಗಿದೆ. ಬಾಲಕೃಷ್ಣ ನಾಯ್ಕ ತನ್ನ ಮಗಳು ಅಳಿಯನ ಮೇಲೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಮದುವೆ ಯಾಕೆ ಕರೀತಾರೆ? ಅವ್ರಿಗೆ ಮಾನ ಮರ್ಯಾದಿಲ್ಲಲ್ಲ,
ನಾನು ಮರ್ಯಾದಿಸ್ತಲ್ಲ, ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗೋದಿಲ್ಲಲ್ಲ, ಇವರು ಗೌರವಕ್ಕೆ ಇವರು ಮಾಡುವ ಕಳ್ಳ ಕೆಲಸ ಎಲ್ಲ ಹೊರಗೆ ಬರ್ತದಲ್ಲ. ನಾನು ಸತ್ಯನಾಯಕಿ, ಒಪ್ಪಿಗೆ ಇಲ್ಲ. ನನ್ನ ಒಪ್ಪಿಗೆ ಇಲ್ಲ, ಯಾಕಂದ್ರೆ ಅವನು ಕಳ್ಳ, ಅವಳು ಕಳ್ಳು, ಇವರು ಕಳ್ಳರ ಮದುವೆ ಆಗಿದೆ. ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಯಲ್ಲಿ ಇರ್ತಾರೆ. ಇವರು ಯಾರು ತಲೆ ಹೊಡೆಯೋದು, ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು. ಮದುವೆ ಆಯಿತು, ರಾಯರು ಹೋಗಲಿಲ್ಲ, ಏನು ಮದುವೆ ಇಂಥದ್ದು ಕಳ್ಳರು ಮದುವೆ ಆಗೋದು. ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ, ಯಾಕಂದರೆ ಅವನು 12 ವರ್ಷದಿಂದ ಅವರಿಬ್ಬರು ಅವನು ನಮ್ಮ ಮನೇಲೇ ಇದ್ದವ, 12 ವರ್ಷದಿಂದ ನಮ್ಮ ಮನೇಲೇ ಇದ್ದವ, ಕಳ್ಳವ, ಅವಳು ಕಳ್ಳರು, ಇಬ್ಬರಿಗೂ ಕಳ್ಳರು ಮದುವೆ ಆದರು. ತಂದೆ ಬಾಲಕೃಷ್ಣ ನಾಯ್ಕ ಆರೋಪಕ್ಕೆ ಚೈತ್ರ ತಿರುಗೇಟು. ತಂದೆ ಆರೋಪದ ಬೆನ್ನಲ್ಲೇ ಚೈತ್ರ ಕುಂದಾಪುರ ಸಾಮಾಜಿಕ ಜಾಲತಾಣಗಳಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಕುಡುಕ ತಂದೆಯ ಚಿತ್ರ ಹಿಂಸೆ ಅನುಭವಿಸಿದ್ದವರಿಗಷ್ಟೇ ಗೊತ್ತು. ಎಂತಹ ಮಕ್ಕಳಿಗೂ ಕುಡುಕ ತಂದೆ ಸಿಗಬಾರದು. 2 ಕ್ವಾರ್ಟರ್ ನಾನು ಕೊಟ್ಟರೆ ನನ್ನ ಮಕ್ಕಳು ದೇವರು ಅನ್ನುವವರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗ್ತಾರೆ ಅಂತ ಬರೆದುಕೊಂಡಿದ್ದಾರೆ. ಚೈತ್ರ ಕುಂದಾಪುರ ತಂದೆಯ ಒಂದೊಂದು ಮಾತಿಗೂ ಅವರ ತಾಯಿ ರೋಹಿಣಿ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಪತಿ ಜವಾಬ್ದಾರಿ ಇಲ್ಲದ ವ್ಯಕ್ತಿ, ಮನೆಯ ಯಾವ ಕಷ್ಟಕ್ಕೂ ಸ್ಪಂದಿಸಿದವರಲ್ಲ ಎಂದು ಆರೋಪಿಸಿದ್ದಾರೆ. ಏನೇನೆಲ್ಲ ಟಿ ವಿಯಲ್ಲೆಲ್ಲ ಹೇಳ್ತಿದ್ರ, ಅದು ಎಂತಕ್ಕೆ ಹಾಗೆ ಹೇಳಿದ್ರೆ ಏನಂತ ನಂಗೆ ಗೊತ್ತಿಲ್ಲ. ಆದ್ರೆ ಅವಳು ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಾಗೆ ಹೇಳಿದ್ರು. ಅವಳು ಮಗಳು ಹಿಂದ್ಗಡೆನೇ ಇದ್ದಾಳೆ, ಅದಕ್ಕೆ ಅವಳು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ. ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂಚೂರು ಏನೂ ತಗೊಂಡಿಲ್ಲ, ಇದುವರೆ ತನಕ ತಗೊಂಡಿದ್ದಿಲ್ಲ. ಎಲ್ಲೋ ಕೆಲಸ ಮಾಡ್ತೇನೆ ಅಂತ ಹೋಗೋದು, ಏನೋ ದುಡ್ದಿದ್ರು ತಗೊಂಡೋಗಿ ಅವಳು ಮಗಳ ಮನೆಗೆ ಕೊಡೋದವ್ರು. ಆಸ್ತಿಗೋಸ್ಕರ ಮಗಳು ಈ ಥರ ಎಲ್ಲ ಅಪ್ಪನ ತೆಗೆದು ಅಪ್ಪನಿಗೆ ಈ ರೀತಿಯೆಲ್ಲ ಹೇಳ್ಕೊಟ್ಕೊಂಡು ಕೊಟ್ಟಳು. ಮತ್ತು ನಮ್ಮ ಮನೆ ಮಕ್ಳಿಗೆ ಓದಿಸೋದಾಗಲಿ, ಓದಿಸೋದು ಬೇಡ, ನೀನು ಯಾಕೆ ಓದಿಸ್ಬೇಕು, ಕೆಲ್ಸಕ್ಕೆ ಹಾಕ, ಸಾಕಲ್ಲ, ಒಂದು 7ನೇ ಕ್ಲಾಸ್ ಕಲ್ತ್ಕೊಂಡು ಕೆಲ್ಸಕ್ಕೆ ಹೋಗಲಿ ಅಂತ ಅವ್ರು ಹೇಳ್ತಿದ್ರು. 3 ಹೆಣ್ಮಕ್ಳು ಯಾರಿಗೂ ಅವ್ರಿಗೆ ಓದಿಸಿದವರೆಲ್ಲ ಕಲಿಸಿದವರೆಲ್ಲ ಏನು ಜವಾಬ್ದಾರಿಗೆ ತಗೊಂಡವರಲ್ಲ. ಬಂದು ನಮ್ಮ ಮನೇಲಿ 12 ವರ್ಷದಿಂದ ಇದ್ದಾನೆ, 12 ವರ್ಷದಿಂದ ಇಲ್ಲೇ ಬಂದ್ಕೊಂಡಿದ್ದ, ಹಾಗೆ ಹೀಗೆ ಅಂತ ಹೇಳ್ತಿಲ್ಲ. ಇಲ್ಲಿದ್ದಾರೆ ಅಂತ ಇಲ್ಲ, ಕೆಲವರಿಗೂ ಇಲ್ಲಿದ್ದವ್ರಿಗೆ ಗೊತ್ತುಂಟವ, ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ, ಬಂದು ಹೋಗ್ತಿದ್ದ, ನಿಲ್ತಿರ್ಲಿಲ್ಲ. ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡೋಕ್ಕೆ ಬರೋದಿಲ್ಲ. ಮೀಡಿಯಾದವ್ರ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ, ಹೇಗೆ ಮಾತಾಡ್ಬೇಕೇನಂತ. ಇವಳು ದೊಡ್ಡ ಮಗಳು ಹೇಳ್ಕೊಟ್ಟು ಅಥವಾ ಬೇರೆ ಯಾರು ನಾವು ಇವಳಿಗೆ ಆಗದಿದ್ದವರು ಏನೋ ಹೇಳ್ಕೊಟ್ಟು, ಆದ್ದರಿಂದ ಇವಳು ಮಾತಾಡಿದಷ್ಟು ಬಿಟ್ಟರೆ ಮತ್ತು ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ. ಚೈತ್ರ ಕುಂದಾಪುರ ಕುಟುಂಬದಲ್ಲಿ ಸದ್ಯ ಕಲಹದ ಬಿರುಗಾಳಿ ಬೀಸಿದ್ದು, ತಂದೆ ಬಾಲಕೃಷ್ಣ ನಾಯ್ಕ ಆರೋಪಕ್ಕೆ ಚೈತ್ರ ಮತ್ತು ತಾಯಿ ರೋಹಿಣಿ ತಿರುಗೇಟು ನೀಡಿದ್ದು, ಸದ್ಯ ಈ ಆರೋಪ ಪ್ರತ್ಯಾರೋಪ ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಹರೀಶ್, ರಿಪಬ್ಲಿಕ್ ಕನ್ನಡ. ಮೊನ್ನೆಯಷ್ಟೇ ಅದ್ದೂರಿಯಾಗಿ ಪ್ರೀತಿಸಿದ ಹುಡುಗನ ಜೊತೆಗೆ ದಾಂಪತ್ಯ ಜೀವನಕ್ಕೆ ಚೈತ್ರ ಕುಂದಾಪುರ ಕಾಲಿಟ್ಟಿದ್ರು. ಆದರೆ ಇದೀಗ ಸ್ವತಃ ತಂದೆಯೇ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಚೈತ್ರ ಕುಂದಾಪುರ ವಿರುದ್ಧವೇ ತಿರುಗಿ ಬಿದ್ದ ತಂದೆ. ದರೋಡೆ, ದೇಶಕ್ಕೆ ದ್ರೋಹ, ವಂಚನೆ ಅವರ ಕಸುಬು. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಚೈತ್ರ ಕುಂದಾಪುರ ಇತ್ತೀಚೆಗಷ್ಟೇ ಬಹಳ ಸಂಭ್ರಮದಿಂದ ಮದುವೆ ಆಗಿದ್ರು. 12 ವರ್ಷದಿಂದ ಪ್ರೀತಿಸಿದ ಗೆಳೆಯನನ್ನ ಕೈ ಹಿಡಿದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮದುವೆಯಾದ 6 ದಿನಕ್ಕೆ ಚೈತ್ರ ಕುಂದಾಪುರ ಬಾಳಲ್ಲಿ ಹೊಸದೊಂದು ವಿವಾದ ಭುಗಿಲೆದ್ದಿದೆ. ಚೈತ್ರ ಮದುವೆಗೆ ಸ್ವಂತ ತಂದೆಯಿಂದಲೇ ಭಾರಿ ವಿರೋಧ ವ್ಯಕ್ತವಾಗಿದೆ. ಬಾಲಕೃಷ್ಣ ನಾಯ್ಕ ತನ್ನ ಮಗಳು ಅಳಿಯನ ಮೇಲೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಮದುವೆ ಯಾಕೆ ಕರೀತಾರೆ, ಅವ್ರಿಗೆ ಮಾನ ಮರ್ಯಾದಿಲ್ಲಲ್ಲ, ನಾನು ಮರ್ಯಾದಿಸ್ತಲ್ಲ, ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗೋದಿಲ್ಲಲ್ಲ, ಇವ್ರು ಗೌರವಕ್ಕೆ ಇವರು ಮಾಡುವ ಕಳ್ಳ ಕೆಲಸ ಎಲ್ಲ ಹೊರಗೆ ಬರ್ತದಲ್ಲ. ನಾನು ಸತ್ಯನಾಯಕಿ, ಒಪ್ಪಿಗೆ ಇಲ್ಲ. ನನ್ನ ಒಪ್ಪಿಗೆ ಇಲ್ಲ, ಯಾಕಂದ್ರೆ ಅವನು ಕಳ್ಳ, ಅವಳು ಕಳ್ಳು, ಇವರು ಕಳ್ಳರ ಮದುವೆ ಆಗಿದೆ. ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಯಲ್ಲಿ ಇರ್ತಾರೆ. ಇವರು ಯಾರು ತಲೆ ಹೊಡೆಯೋದು, ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು. ಮದುವೆ ಆಯಿತು, ರಾಯರು ಹೋಗಲಿಲ್ಲ, ಏನು ಮದುವೆ ಇಂಥದ್ದು ಅವರು ಕಳ್ಳರು ಮದುವೆ ಆಗೋದು. ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ, ಯಾಕಂದರೆ ಅವನು 12 ವರ್ಷದಿಂದ ಅವರಿಬ್ಬರು ಅವನು ನಮ್ಮ ಮನೇಲೇ ಇದ್ದವ, 12 ವರ್ಷದಿಂದ ನಮ್ಮ ಮನೇಲೇ ಇದ್ದವ, ಕಳ್ಳವ, ಅವಳು ಕಳ್ಳರು, ಇಬ್ಬರಿಗೂ ಕಳ್ಳರು ಮದುವೆ ಆದರು. ತಂದೆ ಬಾಲಕೃಷ್ಣ ನಾಯ್ಕ ಆರೋಪಕ್ಕೆ ಚೈತ್ರ ತಿರುಗೇಟು. ತಂದೆ ಆರೋಪದ ಬೆನ್ನಲ್ಲೇ ಚೈತ್ರ ಕುಂದಾಪುರ ಸಾಮಾಜಿಕ ಜಾಲತಾಣಗಳಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಕುಡುಕ ತಂದೆಯ ಚಿತ್ರ ಹಿಂಸೆ ಅನುಭವಿಸಿದ್ದವರಿಗಷ್ಟೇ ಗೊತ್ತು. ಎಂತಹ ಮಕ್ಕಳಿಗೂ ಕುಡುಕ ತಂದೆ ಸಿಗಬಾರದು. 2 ಕ್ವಾರ್ಟರ್ ನಾನು ಕೊಟ್ಟರೆ ನನ್ನ ಮಕ್ಕಳು ದೇವರು ಅನ್ನುವವರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗ್ತಾರೆ ಅಂತ ಬರೆದುಕೊಂಡಿದ್ದಾರೆ.
ಚೈತ್ರ ಕುಂದಾಪುರ ತಂದೆಯ ಒಂದೊಂದು ಮಾತಿಗೂ ಅವರ ತಾಯಿ ರೋಹಿಣಿ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಪತಿ ಜವಾಬ್ದಾರಿ ಇಲ್ಲದ ವ್ಯಕ್ತಿ, ಮನೆಯ ಯಾವ ಕಷ್ಟಕ್ಕೂ ಸ್ಪಂದಿಸಿದವರಲ್ಲ ಎಂದು ಆರೋಪಿಸಿದ್ದಾರೆ. ಏನೇನೆಲ್ಲ ಟಿ ವಿಯಲ್ಲೆಲ್ಲ ಹೇಳ್ತಿದ್ರ, ಅದು ಎಂತಕ್ಕೆ ಹಾಗೆ ಹೇಳಿದ್ರೆ ಏನಂತ ನಂಗೆ ಗೊತ್ತಿಲ್ಲ. ಆದ್ರೆ ಅವಳು ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಾಗೆ ಹೇಳಿದ್ರು. ಅವಳು ಮಗಳು ಹಿಂದ್ಗಡೆನೇ ಇದ್ದಾಳೆ, ಅದಕ್ಕೆ ಅವಳು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ. ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂಚೂರು ಏನೂ ತಗೊಂಡಿಲ್ಲ, ಇದುವರೆ ತನಕ ತಗೊಂಡಿದ್ದಿಲ್ಲ. ಎಲ್ಲೋ ಕೆಲಸ ಮಾಡ್ತೇನೆ ಅಂತ ಹೋಗೋದು, ಏನೋ ದುಡ್ದಿದ್ರು ತಗೊಂಡೋಗಿ ಅವಳು ಮಗಳ ಮನೆಗೆ ಕೊಡೋದವ್ರು. ಆಸ್ತಿಗೋಸ್ಕರ ಮಗಳು ಈ ಥರ ಎಲ್ಲ ಅಪ್ಪನ ತೆಗೆದು ಅಪ್ಪನಿಗೆ ಈ ರೀತಿಯೆಲ್ಲ ಹೇಳ್ಕೊಟ್ಕೊಂಡು ಕೊಟ್ಟರು. ಮತ್ತು ನಮ್ಮ ಮನೆ ಮಕ್ಳಿಗೆ ಓದಿಸೋದು ಬೇಡ, ನೀನು ಯಾಕೆ ಓದಿಸ್ಬೇಕು, ಕೆಲ್ಸಕ್ಕೆ ಹಾಕ ಸಾಕಲ್ಲ, ಒಂದು 7ನೇ ಕ್ಲಾಸ್ ಕಲ್ತ್ಕೊಂಡು ಕೆಲ್ಸಕ್ಕೆ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು. 3 ಹೆಣ್ಮಕ್ಳು ಯಾರಿಗೂ ಅವ್ರಿಗೆ ಓದಿಸಿದವರಲ್ಲ, ಕಲಿಸಿದವರಲ್ಲ, ಏನು ಜವಾಬ್ದಾರಿಗೆ ತಗೊಂಡವರಲ್ಲ. ಬಂದು ನಮ್ಮ ಮನೇಲಿ 12 ವರ್ಷದಿಂದ ಇದ್ದಾನೆ, 12 ವರ್ಷದಿಂದ ಇಲ್ಲೇ ಬಂದ್ಕೊಂಡಿದ್ದ, ಹಾಗೆ ಹೀಗೆ ಅಂತ ಹೇಳ್ತಿಲ್ಲ. ಇಲ್ಲಿ ಇದ್ದಾನೆ ಅಂತ ಇಲ್ಲ, ಕೆಲವರಿಗೂ ಇಲ್ಲಿದ್ದವ್ರಿಗೆ ಗೊತ್ತುಂಟು. ಅವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ, ಬಂದು ಹೋಗ್ತಿದ್ದ, ನಿಲ್ತಿರ್ಲಿಲ್ಲ. ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡೋಕ್ಕೆ ಬರೋದಿಲ್ಲ. ಮೀಡಿಯಾದವ್ರ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ, ಹೇಗೆ ಮಾತಾಡ್ಬೇಕೇನಂತ. ಇವಳು ದೊಡ್ಡ ಮಗಳು ಹೇಳ್ಕೊಟ್ಟು, ಅಥವಾ ಬೇರೆ ಯಾರು ನಾವು ಇವಳಿಗೆ ಆಗದಿದ್ದವರು ಏನೋ ಹೇಳ್ಕೊಟ್ಟು, ಆದ್ದರಿಂದ ಇವ್ರು ಮಾತಾಡಿದಷ್ಟು ಬಿಟ್ಟರೆ ಮತ್ತು ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ. ಚೈತ್ರ ಕುಂದಾಪುರ ಕುಟುಂಬದಲ್ಲಿ ಸದ್ಯ ಕಲಹದ ಬಿರುಗಾಳಿ ಬೀಸಿದ್ದು, ತಂದೆ ಬಾಲಕೃಷ್ಣ ನಾಯ್ಕ ಆರೋಪಕ್ಕೆ ಚೈತ್ರ ಮತ್ತು ತಾಯಿ ರೋಹಿಣಿ